ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳು ಸೇರಿ 1,20,000 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ. ಈಗ ಹೇಳಿ ಬಸವರಾಜ ಬೊಮ್ಮಾಯಿ, ಅಶೋಕ ಹೇಳಿ, ಈಗ ನೋಡೋಣ. ಅಶೋಕ, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಈಗ. ವಿಜಯೇಂದ್ರ ಅಧ್ಯಕ್ಷ, ವಿಜಯೇಂದ್ರ ಯಡಿಯೂರಪ್ಪ ಯಾಕ್ರಿ ಸುಳ್ಳು ಹೇಳ್ತೀರಿ? ಬರೀ ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ. ನಿಮ್ಮ ಶೋಭಾ ಕರಂದ್ಲಾಜೆ ಉಡುಪಿ ಮಿನಿಸ್ಟರ್ ಬೇರೆ, ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಅಂತ ಬಾಯಿ ಬಿಟ್ಟಿದ್ದಾರ? ಒಂದು ದಿನ ಬಾಯಿ ಬಿಟ್ಟಿದ್ದಾರ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ. ನಾವು ಈ ವರ್ಷ 1,40,000 ಕೋಟಿ ರೂಪಾಯಿಗಳನ್ನ, ಅಲ್ಲ, 4,30,000 ಕೋಟಿ ರೂಪಾಯಿಗಳನ್ನ, 4,30,000 ಕೋಟಿ ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಎಷ್ಟು? 4,30,000. ನಮ್ಗೆ ಎಷ್ಟು ಗೊತ್ತ ವಾಪಸ್ ಬರೋದು? ಬರೀ 50,257 ಕೋಟಿ. 50,257 ಕೋಟಿ. ಇದು ನ್ಯಾಯನ ಅನ್ಯಾಯನ? ಆಯ್ತು, ನಿಮ್ಮ MP ಇದಾರಲ್ಲ ಶೋಭಾ ಕರಂದ್ಲಾಜೆ, ಒಂದು ದಿನ ಅನ್ಯಾಯ ಆಯ್ತು ಅಂತ ಹೇಳಿದಾರ? ಒಂದು ದಿನ ಅನ್ಯಾಯ ಆಯ್ತು ಅಂತ ಹೇಳಿದಾರ? ಹೇಳದೇ ಮೇಲೆ ಮತ್ತೆ ಅವರನ್ನ ಕಳಿಸ್ತೀರಾ? ಯಾವ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು, ಯಾವ ಕಾರಣಕ್ಕೂ ಕೂಡ ಗೆಲ್ಲಿಸಬಾರದು. ಒಂದು ದಿನ 25 MP ಗೆದ್ದೋಗಿದ್ದಾರೆ ಕರ್ನಾಟಕದಿಂದ. ಶೋಭಾ ಕರಂದ್ಲಾಜೆನೂ ಕೂಡ ಇಲ್ಲಿಂದ ಉಡುಪಿಯಿಂದ ಎಷ್ಟನೇ ಸಾರಿ ಗೆದ್ದಿರೋದು? ಅನ್ಯಾಯ ಅನ್ಯಾಯ ಅಂತ ಹೇಳಕ್ಕಾಗಲಿದ ಮೇಲೆ, ಇವ್ರ ಕೈನಲ್ಲಿ ಅನ್ಯಾಯ ಅನ್ಯಾಯ ಅಂತ ಹೇಳಕ್ಕಾಗಲಿದ ಮೇಲೆ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಕ್ಕಾಗಲಿದ ಮೇಲೆ 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನ ತಿಳ್ಕೋಬೇಕಾಗ್ತದೆ. 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ. ಶೋಭಾ ಕರಂದ್ಲಾಜೆನೂ ಸೇರಿ 7 ಕೋಟಿ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ದ್ರೋಹ ಮಾಡಿದ್ದಾರೆ. ಈ ದ್ರೋಹ ಮಾಡದಂತ ಲೋಕಸಭಾ ಸದಸ್ಯರಿಗೆ ಗೆಲ್ಲಿಸ್ತೀರಾ? ಮತ್ತೆ ಗೆಲ್ಲಿಸ್ತೀರಾ? ನಾವು 100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಟ್ಯಾಕ್ಸ್, 100 ರೂಪಾಯಿ ಉದಾಹರಣೆಗೆ ಹೇಳ್ತೀನಿ ನಾನು, 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ನಮಗೆ ವಾಪಸ್ ಬರೋದು ಬರೀ 13 ರೂಪಾಯಿ ಮಾತ್ರ. 13 ರೂಪಾಯಿ ಮಾತ್ರ. ಗೊತ್ತಾಯ್ತಾ ನಿಮಗೆ ಎಷ್ಟು ಬರ್ತದೆ ವಾಪಸ್ ಅಂತ? 13 ರೂಪಾಯಿ ಮಾತ್ರ. ಇದು ದೊಡ್ಡ ಅನ್ಯಾಯ ಅಲ್ವಾ?